ನಾನು ದೇವದುರ್ಗ APMCಯಲ್ಲಿ ಇರುವ ಪಾಟಿಗೆ ಬಂದಿದ್ದೇನೆ. ಈ APMCಯಲ್ಲಿ ಸಾರ್ವಜನಿಕರಾಗಿ ಯಾವುದೇ ಒಂದು ರಸ್ತೆಯನ್ನು ಬಿಡಬಾರದು. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸುತ್ತ ಕಾಂಪೌಂಡ್ ಕಟ್ಟಬೇಕು. ಇಲ್ಲಿ ಓಪನ್ ಆಗಿಟ್ಟಾರ. ಯಾಕೆ ಇಟ್ಟಾರಪ್ಪ ಅಂದ್ರ ಇಲ್ಲಿ ಹಿಂದುಗಡೆ ಇರುವಂತ ಪ್ಲಾಟ್ಗೆ ಜನರಿಗೆ ಹೋಗೋದಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಈ ಕಾಂಪೌಂಡ್ ಅನ್ನ ಪೂರ್ಣಗೊಳಿಸಿಲ್ಲ. ಇದು ಪೂರ್ಣಗೊಳ್ಳಬೇಕು. ಇದಕ್ಕೆ ಸಂಬಂಧಿಸಿದ ಸೆಕ್ರೆಟರಿಗಳು ಇನ್ನು ಒಂದು 15 ದಿನದಲ್ಲಿ ಈ ಕಾಂಪೌಂಡ್ ವಾಲನ್ನ ಪೂರ್ಣಗೊಳಿಸದೇ ಇದ್ದರೆ ಅವರ ಮೇಲೆ ನಾವು ಲೋಕಾಯುಕ್ತಕ್ಕೆ ದೂರು ಕೊಡ್ತೀವಿ. ಇಲ್ಲ ಅಂದ್ರ ಹೈಕೋರ್ಟ್ನಲ್ಲಿ ದಾಯ ಹೂಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಈ ಮಾರ್ಕೆಟಿನ ಮೂಲ ನಕ್ಷೆ ಇದೆ. ಈ ಮೂಲ ನಕ್ಷೆಯಲ್ಲಿ ಯಾವುದೇ ಒಂದು ದಾರಿ ಹಿಂದುಗಡೆ ಹೋಗೋದಕ್ಕೆ ಇಲ್ಲ. ಆದರೂ ಕೂಡ ಇಲ್ಲಿರುವಂತ ಸೆಕ್ರೆಟರಿ ಅವರು ಉದ್ದೇಶಪೂರ್ವಕವಾಗಿ ಈ ಕಾಂಪೌಂಡ್ ಅನ್ನು ಪೂರ್ಣಗೊಳಿಸಿಲ್ಲ. ಪ್ರೈವೇಟ್ಗಳು ಗಾಡಿಗಳು ವೆಹಿಕಲ್ಸು 2 ವೀಲರು ಓಡಾಡೋ ಸಲುವಾಗಿ ಇವರು ಬಿಟ್ಟಾರ. ಮುಂದಿನ 15 ದಿನದೊಳಗಾಗಿ ಈ ಕಾಂಪೌಂಡ್ ಅನ್ನ ಕಟ್ಟದೆ ಹೋದರೆ ಈಗ ಕಾರ್ಯನಿರ್ವಹಿಸುತ್ತಿರುವ APMC ಸೆಕ್ರೆಟರಿ ಮೇಲೆ ನಾವು ಕಾನೂನಿನ ಹೋರಾಟಕ್ಕೆ ಇಳಿಬೇಕಾಗ್ತದ. ಯಾಕಂದ್ರೆ ಇಲ್ಲಿ ಮೂಲ ನಕ್ಷೆಯ ಪ್ರಕಾರ ಇಲ್ಲಿ ಯಾವುದೇ ಒಂದು ದಾರಿ ಇಲ್ಲ. ಆದ್ರೂ ಕೂಡ ಇದುವರೆಗೂ ಬಿಟ್ರ ಈಗ ಮುಂದಿನ ದಿನಗಳಲ್ಲಿ ಈ ಕಾಂಪೌಂಡ್ ಅನ್ನ ಪೂರ್ಣಗೊಳಿಸದೇ ಇದ್ದರೆ ಇದಕ್ಕೆ ಸಂಬಂಧಿಸಿದ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನಾ ಮನವಿ ಮಾಡಿಕೊಳ್ತೀನಿ. ನೋಡ್ರಿ ಯಾವ ರೀತಿಯಾಗಿ ಖಾಸಗಿ ವಾಹನಗಳು ಈ ದಾರಿ ಮುಖಾಂತರ ಓಡಾಡ್ತಾವ. ಇಲ್ಲಿ ಖಾಸಗಿಯವರ ಸಲುವಾಗಿ ಖಾಸಗಿ ಗಾಡಿಗಳು ಓಡಾಡೋ ಸಲುವಾಗಿ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಈ ಕಾಂಪೌಂಡ್ ಅನ್ನ ಕಟ್ಟದೆ ಅಪೂರ್ಣಗೊಳಿಸಿದ್ದಾರೆ. ಇನ್ನು 15 ದಿನದೊಳಗಾಗಿ ಇದಕ್ಕೆ ಸಂಬಂಧಿಸಿದ ಸೆಕ್ರೆಟರಿ ಅವರು ಈ ಕಾಂಪೌಂಡ್ ಅನ್ನು ಕಟ್ಟದೆ ಹೋದರೆ ಅವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ ನಾ ಹೇಳ್ತೀನಿ. ಯಾಕೆ ನಾ ಈ ಮಾತು ಹೇಳ್ತೀನಪ್ಪ ಅಂದ್ರ ಮೂಲ ನಕ್ಷೆಯಲ್ಲಿ ಇಲ್ಲಿ ಯಾವುದೇ ಒಂದು ಪ್ರೈವೇಟ್ ಗಾಡಿಗೆ ಓಡಾಡಕ್ಕೆ ದಾರಿ ಇಲ್ಲ. ಇಂದಿನ ಪ್ಲಾಟ್ಗಳಿಗೆ ಸಲುವಾಗಿ ಇಂದಿನ ಮನೆಗಳಿಗೆ ಓಡಾಡೋ ಸಲುವಾಗಿ ಖಾಸಗಿ ವಾಹನಗಳು ಇಲ್ಲಿ ನೂರಾರು ಖಾಸಗಿ ವಾಹನಗಳು ಈ ರಸ್ತೆ ಮುಖಾಂತರ ಹೋಗ್ತಾವ. ಇದನ್ನ ತಡಿಬೇಕಂದ್ರ ಇಲ್ಲಿ ಈ ಕಾಂಪೌಂಡ್ಗೆ ಈ ಅಪೂರ್ಣಗೊಂಡಿರೋ ಕಾಂಪೌಂಡ್ ಅನ್ನ ಪೂರ್ಣಗೊಳಿಸಬೇಕು. ಇನ್ನು 15 ದಿನದಲ್ಲಿ ಇವರು ಪೂರ್ಣಗೊಳಿಸದೇ ಇದ್ದರೆ ಇವರ ಮೇಲೆ ನಾವು ಕಾನೂನಿನ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಟ್ ಮಾಡ. ಅರೇ